ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಕಸರತ್ತು ಮುಂದುವರಿತಾ ಇದೆ. ಹಿಂದಿನ ಖಾತೆಗಳು ಅದಲು ಬದಲು ಆಗುವಂಥ ಸಾಧ್ಯತೆ ಇದೆ. ಸಂಜೆ ಒಳಗೆ ಸಂಪುಟ ಖಾತೆ ಹಂಚಿಕೆ ಆಗುವಂಥ ಸಾಧ್ಯತೆ ಇದೆ. DCMಗೆ ಅಂದರೆ ಪರಂಗೆ ಕಂದಾಯ ಖಾತೆ ನೀಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸತೀಶ್ ಜಾರಕಿಹೊಳಿಗೆ PWD ಕೊಡಬಹುದು. ಇನ್ನು ಸಂಜೆ ಒಳಗೆ ಈ ಸಚಿವರಿಗೆ ಖಾತೆಯ ಹಂಚಿಕೆ ಬಹುತೇಕ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಮಲಿಂಗಾರೆಡ್ಡಿಗೆ ಅವರು ಏನು ವಹಿಸಿದ್ದಾರೆ ಆ ಖಾತೆಯನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ ಒಳಗಡೆ ಆಲ್ಮೋಸ್ಟ್ ಈ 13 ಜನರ ಸಂಪುಟ ಸಭೆಯಲ್ಲಿ ಏನು ಭಾಗಿಯಾಗಿದ್ರಲ್ಲ, ಅಂದರೆ ಏನು ಸ್ಥಾನವನ್ನು ಪಡೆದುಕೊಂಡಿದ್ದಾರಲ್ಲ, ಅವರ ಖಾತೆ ಹಂಚಿಕೆ ಸಂಜೆ ಒಳಗಡೆ ಕ್ಲಾರಿಟಿ ಸಿಗತ್ತೆ. ಸೊ ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಕಸರತ್ತು ನಿನ್ನೆಯಿಂದ ನಡೀತಾ ಇದೆ. ಮೊದಲೇ ಪ್ಲಾನಿಂಗ್ ಆಗಿರುತ್ತೆ, ಏನೇ ಇದ್ರೂ ಕೂಡ ಈಗ ಅನೌನ್ಸ್ ಮಾಡಬೇಕಷ್ಟೆ. ಹಿಂದಿನ ಖಾತೆಗಳು ಈ ಹಿಂದೆ ಆಲ್ಮೋಸ್ಟ್ ಅಲ್ಲಿ ಯತೀಂದ್ರ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಅಧಿಕಾರವನ್ನು ಹಂಚಿಕೊಂಡಿದ್ದಾವೆ. ಸೊ ಹಂಗಾಗಿ ಈ ಹಿಂದೆ ಯಾರೆಲ್ಲ ಖಾತೆಯನ್ನು ಯಾವ್ಯಾವ ಖಾತೆನ ತೆಗೆದುಕೊಂಡಿದ್ರಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡ್ಬೋದು, ಅದಲು ಬದಲು ಆಗಬಹುದು. ಬಿಟ್ಟರೆ ಬೇರೆ ಏನು ಅಷ್ಟೊಂದು ಬದಲಾವಣೆ ಅಂತೂ ಏನೂ ಆಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈ ಹಿಂದೆಯೂ ಕೂಡ ಅವರೆಲ್ಲರೂ ಕೂಡ ಅಧಿಕಾರವನ್ನು ವಹಿಸಿದವರೆ. ಸೊ ಹಂಗಾಗಿ ಅಷ್ಟೊಂದು ಚರ್ಚೆ ವಿಷಯ ಅಲ್ಲ ಅಂತ ಅನಿಸುತ್ತೆ. ಬಟ್ ಅದಲು ಬದಲು ಆಗುತ್ತೆ ಅಷ್ಟೇ. ಸಂಜೆ ಒಳಗಡೆ ಸಂಪುಟ ಖಾತೆ ಹಂಚಿಕೆ ಆಗಬಹುದು. ಇನ್ನು ಇಲ್ಲಿ ಮುಖ್ಯವಾಗಿರೋದು DCMಗೆ ಯಾವ ಖಾತೆ ನೀಡಲಾಗುತ್ತೆ ಅನ್ನೋದು. ಸೊ ಅವರಿಗೆ ಕಂದಾಯ ಖಾತೆ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಲ್ಲಿ ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕನ್ಫರ್ಮ್ ಆಗಿಲ್ಲ. ಸಂಜೆ ಒಳಗಡೆ ಎಲ್ಲವೂ ಕೂಡ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಸತೀಶ್ ಜಾರಕಿಹೊಳಿಗೆ ಈ ಹಿಂದೆ ಏನು ಕೊಟ್ಟಿದ್ರು PWD ಅದೇ ಅವರಿಗೆ ನೀಡುವಂಥ ಸಾಧ್ಯತೆ ಇದೆ. ಸೊ ಹಂಗಾಗಿ ಸಂಜೆ ಒಳಗಡೆ ಸಚಿವರಿಗೆ ಖಾತೆ ಹಂಚಿಕೆ ಬಹುತೇಕ ಫಿಕ್ಸ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಮಲಿಂಗಾರೆಡ್ಡಿಗೆ ಅವರು ಏನು ಬಯಸ್ತಾರೆ ಆ ಖಾತೆಯನ್ನು ಕೊಡಬಹುದು ಅನ್ನೋದು. ಸೊ ಹಂಗಾಗಿ ಅವರ ನಿರೀಕ್ಷೆ ಏನು ಅನ್ನೋದರ ಮಾಹಿತಿಯನ್ನು ಪಡೆದುಕೊಂಡಿರ್ತಾರೆ. ಸೊ ಹಂಗಾಗಿ ಅವರ ಆಸೆ ಬಯಕೆ ಏನು ಆ ಖಾತೆನೇ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿರುವಂಥ ಸಚಿವರೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವ ರೀತಿಯಾಗಿ ಖಾತೆ ಹಂಚಿಕೆ ಆಗತ್ತೆ ಅನ್ನೋದು. ಆಮೇಲೆ ಮೊದಲ ಪಟ್ಟಿಯಲ್ಲಿ DK ಶಿವಕುಮಾರ್ ಸೇರಿಸಿದರೆ 14 ಜನ ಆಗ್ತಾರೆ. ಸೊ ಹಂಗಾಗಿ 13 ಜನರಿಗೆ ಯಾವೆಲ್ಲ ಖಾತೆ ಹಂಚಿಕೆ ಆಗತ್ತೆ ಅನ್ನೋದು. ಯತೀಂದ್ರ ಅವರಿಗೆ ಯಾವ ಖಾತೆ ಕೊಡುತ್ತೆ, ಸತೀಶ್ ಜಾರಕಿಹೊಳಿಗೆ ಏನಾದರೂ ಬದಲಾವಣೆ ಆಗತ್ತಾ, ರಾಮಲಿಂಗಾರೆಡ್ಡಿ ಅವರು ಏನು ಬಯಸಿದ್ದಾರೆ ಅದೇ ಖಾತೆಯನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ. ಅಂದರೆ ಯಾಕೆ ಈ ರೀತಿಯಾಗಿ ಅಂತ ಹೇಳಿದ್ರೆ ಈ ಹಿಂದೆ ಅವರ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿಭಾಯಿಸಿದ್ದಾರೆ ಅಂತ. ಸೊ ಹಂಗಾಗಿ ಅವರಿಗೆ ಒಂದು ಚಾನ್ಸ್ ಇರಬಹುದು ಅಂತ ಹೇಳ್ಕೊಳ್ಳೋಕ್ಕೆ ಅಥವಾ ಡಿಮ್ಯಾಂಡ್ ಮಾಡೋಕ್ಕೆ. ಸೊ ಅಂಥ ಖಾತೆಯನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೇನ್ ಬೇಕಾಗಿರೋದು ಇಲ್ಲಿ ಗೃಹ ಮತ್ತು ಕಂದಾಯ ಇಲಾಖೆ, ಈ 2 ಖಾತೆ ಯಾರಿಗೆ ಹೋಗುತ್ತೆ, ಯಾರ ಪಾಲಾಗತ್ತೆ ಅನ್ನುವಂಥ ಕುತೂಹಲ ಇದೆ. ಕಾದು ನೋಡಬೇಕು. ಸಂಜೆ ಒಳಗಡೆ ಪರಿಪೂರ್ಣವಾಗಿ ಮಾಹಿತಿ ಸಿಗುವಂಥ ಸಾಧ್ಯತೆ ಇದೆ. ಸೊ ಸಂಜೆ ಒಳಗಡೆ ಈ ಸಂಪುಟ ಖಾತೆ ಹಂಚಿಕೆ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಹಿಂದೆ ಗೃಹ ಮಂತ್ರಿ ಆಗಿದ್ದರು, ಈಗ ಅವರಿಗೆ ಕಂದಾಯ ಖಾತೆ ನೀಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ ಅಂತೆ. ಇನ್ನು ಸತೀಶ್ಗೆ PWD ಈ ಹಿಂದೆಯೂ ಕೂಡ ಇದೇ ಖಾತೆಯನ್ನು ನಿಭಾಯಿಸಿದ್ರು, ಈಗ ಮತ್ತೆ ಅದೇ ಖಾತೆ ಕೊಡ್ತಾರೆ ಅಥವಾ ಬದಲಾವಣೆ ಏನಾದರೂ ಬಯಸ್ತಾರೆ ಅಥವಾ ಬೇರೆ ಖಾತೆ ಏನಾದರೂ ಕೊಟ್ಟು ನೋಡ್ತಾರೆ ಅನ್ನೋದು ಕುತೂಹಲ ಇದೆ. ಇನ್ನು ನಮಗೆ ಸಿಕ್ಕಿರುವಂಥ ಮಾಹಿತಿ ಅಂದರೆ ಸಂಭಾವ್ಯ ಖಾತೆಯ ಮಾಹಿತಿ ಸಿಕ್ಕಿರುವಂಥ ಯಾರಿಗೆಲ್ಲ ಯಾವ ಖಾತೆ ಹೋಗುತ್ತೆ ಅನ್ನೋದು. ಪ್ರಮುಖವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಈ ರಾಜ್ಯದ CM ಯಾರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಏನು DCM ಡಾಕ್ಟರ್ G. ಪರಮೇಶ್ವರ್ ಇರ್ತಾರೆ. ಸೊ ಅವರಿಗೆ ಕಂದಾಯ ಖಾತೆ ಕೊಡಬಹುದು ಅನ್ನೋದು. ಇನ್ನು MB ಪಾಟೀಲ್ ಅವರಿದ್ದಾರೆ. ಸೊ ಅವರಿಗೆ ಬೃಹತ್ ಕೈಗಾರಿಕೆ ಆ ಒಂದು ಖಾತೆ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೃಷ್ಣ ಬೈರೇಗೌಡ ಸೊ ಬೆಂಗಳೂರು ಅಭಿವೃದ್ಧಿ ಕೊಡಬಹುದು ಅನ್ನೋದು DK ಅವರ ಕನಸು ಅದು. ಆಮೇಲೆ ಈ 3 ವರ್ಷದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೃಷ್ಣ ಬೈರೇಗೌಡರಿಗೆ. ಸೊ ಹಂಗಾಗಿ ಬೆಂಗಳೂರು ಅಭಿವೃದ್ಧಿ ಆ ಜವಾಬ್ದಾರಿಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇದಾದ ನಂತರ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಮಾತಲ್ಲಿ ಸ್ವಲ್ಪ ಖಡಕ್ ಆಗಿದ್ದಾರೆ. ಸೊ ಹಂಗಾಗಿ ಪರಮೇಶ್ವರ್ ಹತ್ರ ಮಾತು ಇರೋದಿಲ್ಲ ಅಂತ ಜನ ಅಂದ್ಕೊಳ್ಬಹುದು. ಏನೇ ಇದ್ರೂ ಕೂಡ ಸ್ವಲ್ಪ ಧೈರ್ಯವಾಗಿ ಮಾತಾಡೋದ್ರಿಂದ ಗೃಹ ಇಲಾಖೆ ಅವರಿಗೆ ಸೂಟ್ ಆಗತ್ತೆ ಅಂತ. ಇನ್ನು KJ ಜಾರ್ಜ್ ಈ ಹಿಂದೆ ಇಂಧನ ಸಚಿವರಾಗಿದ್ದರು, ಈಗ ಅದೇ ಖಾತೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಖಾತೆನೇ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು
ರಾಮಲಿಂಗಾರೆಡ್ಡಿಗೆ ಬೃಹತ್ ನೀರಾವರಿ ಖಾತೆ ಹೋಗುವಂಥ ಸಾಧ್ಯತೆ ಇದೆ, ಅವರಿಗೆ ಆ ಖಾತೆಯನ್ನು ಹಂಚಿಕೆ ಮಾಡಬಹುದು ಅನ್ನೋದು. ಸತೀಶ್ ಜಾರಕಿಹೊಳಿಗೆ ಎಂದಿನಂತೆ ಲೋಕೋಪಯೋಗಿ ಇಲಾಖೆ. ಇನ್ನು UT ಖಾದರ್ ಹೊಸದಾಗಿ ಆಯ್ಕೆ ಆಗಿರೋದು, ಸ್ಪೀಕರ್ ಆಗಿದ್ರು. ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನು ಅವರಿಗೆ ಜವಾಬ್ದಾರಿ ನೀಡುವಂಥ ಸಾಧ್ಯತೆ ಇದೆ. ಇನ್ನು ಈಶ್ವರ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕೊಡಬಹುದು. ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಖಾತೆ ಇತ್ತು, ಈಗ ಈಶ್ವರ ಖಂಡ್ರೆಗೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಮತ್ತು ಸಮಾಜ ಕಲ್ಯಾಣ ಕೊಡುವಂಥ ಸಾಧ್ಯತೆ ಇದೆ. ಇನ್ನು ಸಂಜೆ ಒಳಗಡೆ ಸಚಿವರಿಗೆ ಖಾತೆ ಹಂಚಿಕೆ ಆಗತ್ತೆ ಅನ್ನೋದು. ವಿಧಾನಸೌಧದಲ್ಲಿ CM DKಶಿ ಇದರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಖಾತೆ ಬಗ್ಗೆ ಪಕ್ಷ ತೀರ್ಮಾನ ಮಾಡತ್ತೆ ಅಂತ ಹೇಳಿದರು. ಸೊ ಪಕ್ಷ ಏನು ಹೇಳಿದೆ, ನಾನು ಮುಖ್ಯಮಂತ್ರಿ ಅಂತ ಹೇಳಿದೆ. ಸೊ ಹಂಗಾಗಿ ಏನು ಕೆಲಸ ಮಾಡಬೇಕು ಅಂತಲೂ ಕೂಡ ಹೇಳಿದೆ. ಸೊ ಹಂಗಾಗಿ ಈಗ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ 13 ಜನರಿಗೆ ಯಾವ ಖಾತೆ ಹಂಚಿಕೆ ಮಾಡಬೇಕು ಅದೆಲ್ಲವೂ ಕೂಡ ಪ್ರೊಸೆಸ್ ಆಗಿದೆ. ಆದಷ್ಟು ಬೇಗನೆ ಸಂಜೆ ಒಳಗಡೆ ಬಹುಶಃ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ ಅಂತ DKಶಿ ಕೊಟ್ಟಿರುವಂಥ ಸುಳಿವು ಇದು. ಸೊ ವಿಧಾನಸೌಧದಲ್ಲಿ ಮಾತನಾಡಿದರು CM DKಶಿ ಅವರು. ಸೊ ಹಂಗಾಗಿ ಖಾತೆ ಬಗ್ಗೆ ಪಕ್ಷ ಅಂತೂ ಈಗಾಗಲೇ ತೀರ್ಮಾನ ಮಾಡಿದ್ದಾಗಿದೆ. ಹೈಕಮಾಂಡ್ ಹೇಳಿದಂತೆ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ನೀವಾಗಿದ್ದರೆ ನೀವೇ ನಿರ್ಧಾರ ಮಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರಂತೆ. ಸೊ ಹಂಗಾಗಿ ಏನೇ ಆದರೂ ಕೂಡ DK ಶಿವಕುಮಾರ್ ಈಗ ಅಂತಿಮವಾಗಿ ಯಾರಿಗೆಲ್ಲ ಯಾವ ಖಾತೆ ಅನ್ನೋದನ್ನು ಅನೌನ್ಸ್ ಮಾಡಬೇಕು, ಅದು ಒಂದೇ ಬಾಕಿ ಇರುವಂಥದ್ದು. ಇದು ಮೊದಲ ಪಟ್ಟಿ, ಇನ್ನು 2ನೇದು 3ನೇದು ಹಂಗೆ ಬರ್ತಾನೆ ಇರುತ್ತೆ. ಸೊ ಮೊದಲ ಪಟ್ಟಿಯಲ್ಲಿ ಸಹಜವಾಗಿ ಹಿರಿಯರಿರೋದ್ರಿಂದಾಗಿ ಅವರಿಗೆ ಉನ್ನತ ಖಾತೆಗಳು ಅಂತೂ ಸಿಗತ್ತೆ.